ನಲವತ್ತೆರಡನೇ ವರ್ಷದ ಹುಟ್ಟುಹಬ್ಬನ ಶುಭಾಶಯ ಕೋರ್ತಾ ಇದ್ದೀವಿ. ರಾಮಮೂರ್ತಿಯರವರು ಇವತ್ತು ಅವರು ಬರ್ತ್ಡೇ ಸಂದರ್ಭದಲ್ಲಿ ಏನು ಪರಿಸರದ ಬಗ್ಗೆ ಭಾರಿ ಕಾಳಜಿ ಇದೆ. ಈ ಬೇಸಿಗೆಯಲ್ಲಿ ನೀರಿನ ಅಭಾವ ಕಂಡು ನಾವು ಬರ್ತಡೇ ಮಾಡಬೇಕು ಅಂತ ಕೇಳಿದಾಗ ನಂಗೆ ಬರ್ತಡೇ ಏನು ಬೇಡ, ನಮ್ಮ ಒತ್ತಾಯಕ್ಕೆ ಮರೆದು ಇವತ್ತು ಅವರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಾ ಇದ್ದಾರೆ. ಅದ್ರ ಜೊತೆ ಅವರು ಸಿಂಪಲ್ಲಾಗಿರಲಿ, ಒಂದು ಅರ್ಥಪೂರ್ಣವಾಗಿರಲಿ ಈ ಒಂದು ಹುಟ್ಟುಹಬ್ಬ ಅಂತ ಹೇಳಿದಾಗ ಪರಿಸರದ ಬಗ್ಗೆ ಅವರು ಗಿಡ ನೆಡೋ ಮೂಲಕ ಹುಟ್ಟುಹಬ್ಬನ ಆಚರಿಸ್ಕೊಳಕ್ಕೆ ಇಷ್ಟಪಟ್ಟರು. ಅವರು 2 ವರ್ಷದಿಂದ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡಿರಲಿಲ್ಲ. ಕಾರಣ ಅಂದರೆ ಅವ್ರ ತಂದೆ ತಾಯಿ ತೀರೋಗಿದ್ದಾಗ ಅವರು ದುಃಖದಲ್ಲಿದ್ದಾಗ ನಾವು ಹುಟ್ಟುಹಬ್ಬನ ಮಾಡೋದು ಚೆನ್ನಾಗಿಲ್ಲ ಅಂತೇಳಿ ನಾವು ಮಾಡಿರಲಿಲ್ಲ. ಈ ವರ್ಷ ಮಾಡಬೇಕು ಅಂದಾಗ ಇಲ್ಲ ಒಪ್ಪಲೇ ಇಲ್ಲ, ನಾವೇ ಬಲವಂತ ಮಾಡಿಲ್ಲ ಮಾಡಲೇಬೇಕು ಅಂತ ಕೇಳ್ಕೊಂಡಾಗ ಇದಕ್ಕೆ ಒಪ್ಕೊಂಡ್ರು. ಅದಕ್ಕೆ ದೇವರು ಅವ್ರಿಗೆ ಇನ್ನೂ ಹೆಚ್ಚು ಆಯುಸ್ಸು ಆರೋಗ್ಯ ಕೊಡಲಿ, ಈ ಸಮಾಜಕ್ಕೆ ಅವ್ರ ಕೊಡುಗೆ ಇನ್ನೂ ಕೊಡಲಿ, ಬಡವರಿಗೆ ಮತ್ತು ದೀನ ದಲಿತರಿಗೆ ಇನ್ನೂ ಸೇವೆ ಮಾಡೋದಕ್ಕೆ ದೇವರು ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಅವ್ರ ತಂದೆ ತಾಯಿ ಅವ್ರಿಗೆ ಇನ್ನು ದೇವ್ರು ಹಾಕ್ಕೊಂಡಂಥ ತಂದೆ ತಾಯಿಗಳು ಅವ್ರ ಆಶೀರ್ವಾದ ಮಾಡಲಿ ಅಂತ ಈ ಮೂಲಕ ಕೇಳಿಕೊಂಡು ಅವರಿವಾಗ ನಗರಸಭಾ ನಾಮಿನಿ ಸದಸ್ಯರಾಗಿದ್ದಾರೆ. ಜನರಿಂದ ನೇರವಾಗಿ ಆಯ್ಕೆಯಾಗಿ ನಗರಸಭಾ ಅಧ್ಯಕ್ಷರಾಗಲಿ ಅಂತೇಳಿ ಆ ಭಗವಂತನಲ್ಲಿ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಧನ್ಯವಾದಗಳು ಮೇಡಮ್. ಇವತ್ತು ನಿಮ್ಮ ಹುಟ್ಟಿದಹಬ್ಬ ಪ್ರಯುಕ್ತ ಎಲ್ಲೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್? ಮೇಡಮ್, ಇವತ್ತು ನಮ್ಮ ಸ್ನೇಹಿತರುಗಳು, ಅಭಿಮಾನಿಗಳು, ಹಿತೈಷಿಗಳೆಲ್ಲ ಇವತ್ತು ಹುಟ್ಟುಹಬ್ಬ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ಯಾಕೆಂದರೆ ನಾನು ಕಳೆದ 2 ವರ್ಷ ಮಾಡಿರಲಿಲ್ಲ. ಯಾಕೆಂದರೆ ನಮ್ಮ ತಂದೆ ತಾಯಿ ತೀರೋಗಿದ್ದರಿಂದ ನಾನು ಊರಲ್ಲಿ ಇರಲಿಲ್ಲ, ನಾನು ಬೇರೆ ಆಚೆ ಹೋಗಿದ್ದೆ. ಬೇಡ ಅಂತ ನಾವು ನೋವಲ್ಲಿದ್ದೋ. ಆ ಉದ್ದೇಶದಿಂದ ನಾನು ಹುಟ್ಟುಹಬ್ಬ ಎಲ್ಲ ಮಾಡೋದು ಬೇಡ ಅಂತೇಳಿ ನಿಲ್ಲಿಸಿದ್ದೆ. ಈ ವರ್ಷದಲ್ಲಿ ನಮ್ಮ ಸ್ನೇಹಿತರುಗಳು, ಅಭಿಮಾನಿಗಳೆಲ್ಲರೂ ಇಲ್ಲ ಒಂದು ಚಿಕ್ಕದಾದ್ರೂ ಮಾಡಲೇಬೇಕು, ನಾವು ಮಾಡ್ತೀವಿ ಅಂತೇಳಿ ಅವರೇ ನಾನು ಹೇಳಿದೆ, ನೋಡಪ್ಪ ಮಾಡಿರಿ, ತೊಂದರೆ ಏನಿಲ್ಲ, ಆರ್ಥಿಕತೆಗೆ ಇಟ್ಕೊಂಡು ಮಾಡಿ, ಸುಮ್ಮನೆ ಪಾಪ ಎಲ್ಲ ಕೈಯಿಂದ ಹಾಕಿ ಇದು ಮಾಡ್ಕೊಳೋದು ಬೇಡ, ಒಂದು ವಿಶೇಷವಾಗಿರಬೇಕು, ವಿಭಿನ್ನವಾಗಿರಬೇಕು, ಜೊತೆಗೆ ಅರ್ಥಪೂರ್ಣವಾಗಿರಬೇಕು, ಮಾಡೋಣ ಸಿಂಪಲ್ಲಾಗಿ ಅಂತ ಹೇಳ್ದು. ಕೇಳಿದೆ ಏನು ಮಾಡೋಣ ಅಂತಂದರು. ನಾವು ಈಗ ಮೊನ್ನೆ ಬೇಸಿಗೆ ಟೈಮಲ್ಲಿ ನಿಮ್ಗೆ ನೋಡಿರ್ಬೋದು, ಬೆಂಗಳೂರಲ್ಲಿ ಎಷ್ಟು ತಾಪಮಾನ ಆಗಿದೆ ಅಂತ. ಒಂದು 38 ಡಿಗ್ರಿವರೆಗೂ ನಮಗೆ ಬಿಸಿಲು ತಾಪಮಾನ ಇತ್ತು. ಆ ವಿಚಾರವಾಗಿ ಇವತ್ತು ನಮ್ಮ ಗಿಡಗಳು ಮರಗಳೆಲ್ಲ ನಾಶ ಮಾಡ್ತಾಯಿದ್ದಾರೆ. ರಸ್ತೆಗೆ, ಫ್ಲೈಓವರ್ಗೆ, ಲೈವೇಟ್ಗಳಿಗೆಲ್ಲ ಮಾಡ್ತಾಯಿದ್ದಾರೆ. ಸೊ ನಾವು ಪರಿಸರ ರಕ್ಷಣೆಗಾಗಿ, ಪರಿಸರ ಉಳಿವಿಗಾಗಿ ಒಂದು ಕಾರ್ಯ ಮಾಡೋಣ ಅಂತೇಳಿ ಇವತ್ತು ನಾನು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಒಂದು ಅರ್ಥಪೂರ್ಣ ಕಾರ್ಯಕ್ರಮ, ಸಸಿಗಳು ನೆಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅಂದರೆ ನಮ್ಮ ಅರ್ಶನಗುಂಟೆ ಭಾಗದಲ್ಲಿ ಎಲ್ಲ ರೋಡ್ಗಳಿಗೂ ಸಸಿ ಹಾಕ್ತಾಯಿದ್ದೀವಿ. ಇವತ್ತು ಸಾಂಕೇತಿಕವಾಗಿ ಒಂದು 51 ಗಿಡ ಹಾಕಿದ್ದೀನಿ ಇವತ್ತು. ನಂತರ ಪ್ರತಿ ವಾರ ನಾನೇನು ಭಾನುವಾರದ ಫ್ರೀ ಇರ್ತೀನಿ, ಅವತ್ತು ನಾನು ಈಗ ನಗರಸಭೆ ಮೆಂಬರ್ ಆಗಿದ್ದೀನಲ್ಲ, ಸೊ ನಾವು ನಗರಸಭೆ ಇಲಾಖೆಯಿಂದನೇ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಕರೆದು ಒಂದು ಪರಿಸರ ವಿಚಾರವಾಗಿ ಕಾಳಜಿ ತಗೊಂಡು ಪರಿಸರ ರಕ್ಷಣೆ, ಪರಿಸರ ಉಳಿಸಬೇಕು, ಸಸಿ ನೆಡಬೇಕು ಅಂತ ಆ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತೇಳಿ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ ಮೇಡಮ್. ಇಲ್ಲ ಮೇಡಮ್, ನಾನು ಪ್ರತಿ ವರ್ಷವೂ ಹೋಗ್ತಿದ್ದೆ. ನಾನು ಪ್ರತಿ ವರ್ಷ ನಾವು ಯಾವತ್ತೂ ಕಾರ್ಯಕ್ರಮ ನೋಡಿ ಯಾವುದನ್ನು ಪಾರ್ಟಿ ಮಾಡೋದು, ಅದೇನೋ ಎಲ್ಲೋ ಫಂಕ್ಷನ್ ಮಾಡೋದು ಮಾಡಲ್ಲ. ನಾನು ಪ್ರತಿ ವರ್ಷವೂ ಕೂಡ ಅರ್ಥಪೂರ್ಣ ಮಾಡಿದ್ದೀನಿ. ಕೋವಿಡ್ ಟೈಮಲ್ಲಂತೂ ಸುಮಾರು ಕಾರ್ಯಕ್ರಮಗಳು, ನಮಗೆ ವ್ಯಾಕ್ಸಿನೇಷನಿಂದ ಹಿಡಿದು, ಮಾಸ್ಕಿಂದ ಹಿಡಿದು, ಸ್ಯಾನಿಟೈಸರಿಂದ ಉಚಿತ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರಿಗೆ ಊಟದ ವ್ಯವಸ್ಥೆ ಮಾಡಿದ್ದೀವಿ, ರೇಷನ್ ಕಿಟ್ ಕೊಟ್ಟಿದ್ದೀವಿ. ಕೋವಿಡ್ ಟೈಮಲ್ಲಿ ಪ್ರತಿ ವರ್ಷ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಉಚಿತವಾದ ನೋಟ್ ಬುಕ್ಕು, ಪೆನ್ಸಿಲ್ ಕೊಡ್ತಾ ಇದ್ದೀವಿ. ಲಾಸ್ಟ್ ಟೈಮಲ್ಲಿ ನಮ್ಮ ಏನು ಪೌರ ಕಾರ್ಮಿಕರು ಏನು ಕೆಲಸ ಮಾಡಿದರು ಅವ್ರಿಗೆ, ಮತ್ತು ನಮ್ಮ ವಾಟರ್ ಮ್ಯಾನ್ಗಳು ಅಷ್ಟೇ ಪಾಪ ಹಗಲು ಕೆಲಸ ಮಾಡಿದರು ಕೋವಿಡ್ ಟೈಮಲ್ಲಿ. ವಾಟರ್ ಮ್ಯಾನ್ಗಳು, ಪೌರ ಕಾರ್ಮಿಕರು ಮತ್ತು ಅಂಗನವಾಡಿ ಆಶಾ ಕಾರ್ಯಕರ್ತರು ಅವ್ರಿಗೆಲ್ಲರೂ ಕೂಡ ನಾನು ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡಿ ಅವರಿಗೆಲ್ಲ ಒಂದು ಗಿಫ್ಟ್ ಕೊಟ್ಟಿದ್ದೆ. ಯಾಕೆಂದರೆ ನಾವು ಕೋವಿಡ್ ಟೈಮಲ್ಲಿ ನಾವು ಎದುರ್ಕೊಂಡು ಮನೆಗಿದ್ದೋ, ಪಾಪ ಅವರು ಜೀವಕ್ಕೆ ಒಂದು ಇದಾಕೊಂಡು ಎದುರಾಕೊಂಡು ಕೆಲಸ ಮಾಡಿದ್ದಾರೆ. ಸೊ ಆ ಒಂದು ವಿಚಾರವಾಗಿ ಅವರಿಗೆ ಒಂದು ನಾನು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಹಂಗೆ ಪ್ರತಿ ವರ್ಷವೂ ಅಷ್ಟೇ ಅರ್ಥಪೂರ್ಣವಾಗಿ ನಾನು ಮಾಡ್ತಾಯಿದ್ದೇನೆ. ಯಾವುದೋ ನಾನು ಬೇರೆ ಅದೇ ಜೋರಾಗಿ ಮಾಡೋದು, ಪಾರ್ಟಿ ಮಾಡೋದು ಅದೆಲ್ಲ ಏನು ಮಾಡಲ್ಲ ಮೇಡಮ್. ಅಭಿಮಾನದಿಂದ ಮಾಡ್ತಾಯಿದ್ದಾರೆ ಸ್ನೇಹಿತರು, ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರು ಇಷ್ಟೊಂದು ಅಭಿಮಾನಕ್ಕೆ ಮಾಡ್ತಿದ್ರೆ ನಾನು ಚಿರಋಣಿಯಾಗಿದ್ದೀನಿ. ಅವರು ಆ ಒಂದು ಈ ಕಾರ್ಯಕ್ರಮ ಮಾಡ್ತಾರೆ, ನಾನು ಅವ್ರಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಎಲ್ಲರಿಗೂ ನಾನು ಧನ್ಯವಾದಗಳು ಈ ಮೂಲಕ ತಿಳಿಸ್ತಾ ಇದ್ದೀನಿ ಮೇಡಮ್. ಸರ್, ಈ ವರ್ಷ ಪೌರ ಕಾರ್ಮಿಕರಿಗೆ ಏನಾದರೂ
ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಾ? ಮೇಡಮ್ ಇಟ್ಕೊಬೇಕಾಗ್ತದೆ. ನಮ್ಮ ಹೇಳಿದೆಲ್ಲ ಈ ಸಲ ಮಾಡಬಾರ್ದು ಅಂತ ಇದ್ರು ನಮ್ಮ ಸ್ನೇಹಿತರೆಲ್ಲ ಅದು ಬಲವಂತ ಮಾಡೋದು. ಅದಕ್ಕೆ ಪರಿಸರದ ವಿಚಾರವಾಗಿ ಈ ಸಲ ಮಾಡೋಣ. ಕಳೆದ ಬಾರಿ ನಾವು ಪೌರ ಕಾರ್ಮಿಕರು ವಿಚಾರ ಮಾಡಿದ್ದು. ನಾನೇನು ಬರ್ತಡೇ ಅಂತ ಮಾಡಲ್ಲ ಮೇಡಮ್. ಪ್ರತಿದಿನ ನಾನು ಸಾಮಾಜಿಕ ಕೆಲಸ ಮಾಡ್ತಾ ಇರ್ತೀನಿ. ನಮ್ಮದು ಜಯ ಕರ್ನಾಟಕ ತಾಲೂಕು ಅಧ್ಯಕ್ಷ ಇದ್ದೀನಿ, ಜೊತೆಗೆ BJP ಕಾರ್ಯದರ್ಶಿ ಇದ್ದೀನಿ, ಜೊತೆಗೆ ನಾನು ನಗರಸಭೆ ಸದಸ್ಯನಾಗಿದ್ದೀನಿ. ನಾನೇನು ಬರೀ ಊಟದಬ್ಬ ಮಾಡಬೇಕು ಅಂತೇನಿಲ್ಲ. ಪ್ರತಿ ದಿವಸ ನಾನು ಸಮಾಜ ಸೇವೆ ಮಾಡ್ತಾ ಇರ್ತೀನಿ, ಸಾಮಾಜಿಕ ಕಡೆ ಕಾರ್ಯಕ್ರಮ ಮಾಡ್ತಾ ಇರ್ತೀನಿ ನಿರಂತರ. ಅದರಲ್ಲಿ ನಾನು ಸುಮಾರು ನನಗೆ ಹೇಳಿದ್ರೆ ಅದು ತಪ್ಪಾಗ್ತದೆ. ನಾನು ಮಾಡಿದ ಕೆಲಸ ನಾವು ಹೇಳ್ಕೊಂಬಾರ್ದು. ಸೊ ಅದರಿಂದ ನಾನು ನಿರಂತರ ಮಾಡ್ತಾ ಇದ್ದೀನಿ. ಅದನ್ನು ನಾನು ಊಟದಲ್ಲೇ ಮಾಡಬೇಕು ಅಂತೇನಿಲ್ಲ. ನಾನು ನಿರಂತರವಾಗಿ ಇರ್ತೀನಿ. ನಾವು ನೋಡಿರ್ತೀವಿ, ನಾನು ಫೇಸ್ಬುಕ್ಕಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ. ವರ್ಷ ಅಂದರೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಕೋತಾ ಇದ್ರೆ ಈ ಸತಿ ಸಿಂಪಲ್ ಅಷ್ಟೇ ಮೇಡಮ್. ನಾವೀಗ ನಾನೇನು ಗೊತ್ತಾ, ದುಡ್ಡು ದುಂದು ವೆಚ್ಚ ಮಾಡಬಾರ್ದು. ನಾನು ಹೇಳೋದಂದ್ರೆ ಏನೋ ಮಾಡೋದು ಬದಲು ನಾವು ಮಾಡೋ ಕಾರ್ಯಕ್ರಮ ಜನಗಳಿಗೆ ತಲುಪಬೇಕು, ಜನಗೆ ಒಂದು ಸಹಾಯ ಆಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ನಾನು ಹೇಳ್ದಲ್ಲ, ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಜನಪರವಾಗಿ ಸಹಾಯ ಮಾಡಿದ್ದೀನಿ. ಎಲ್ಲೋ ದುಂದು ವೆಚ್ಚ ಮಾಡಿ ಮೋಜು ಮಸ್ತು ಮಾಡಿ ಎಲ್ಲೋ ಮಾಡೋದಲ್ಲ. ಖಂಡಿತವಾಗ್ಲೂ ಜನಪರವಾಗಿರಬೇಕು, ಜನರಿಗೆ ಸಹಾಯ ಆಗೋದು ಕಲಿಸ್ಕೊಳ್ಳಿ ನಾನು ಮಾಡೋದು ಊಟದ ಬದಲಿ. ಅದು ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ತೀನಿ. ನಗರಸಭೆಗಳಲ್ಲಿ ಪೌರ ಕಾರ್ಮಿಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡ್ತಿದ್ದಾರೆ. ನಾವು ಮಾಡ್ತಿದ್ದೀವಿ ಸರ್. ನಮಗೆ ಬೆಳಿಗ್ಗೆ 6 ಗಂಟೆಗೆ ಪೌರ ಕಾರ್ಮಿಕರು ನಮಗೆ ಹಾಜರಾಗ್ತಾರೆ. ಅಟೆಂಡೆನ್ಸ್ ತೊಗೊಳ್ತೀವಿ. ಅಟೆಂಡೆನ್ಸ್ ತೊಗೊಂಡ್ಮೇಲೆ 9 ಗಂಟೆವರೆಗೂ ಒಂದು ಭಾಗ ಕೆಲಸ ಮಾಡ್ತಾರೆ. 9 ಗಂಟೆ ಮೇಲೆ ನಾವೇ ಬಿಸಿ ಊಟ ಮೊಟ್ಟೆ ಎಲ್ಲ ಕೊಡ್ತೀವಿ ಸರ್. ಪ್ರತಿಯೊಂದು ನಾವು ವ್ಯವಸ್ಥೆ ಮಾಡ್ತಿದ್ದೀವಿ. ಅವ್ರಿಗೆ ಬೇಕಾದಂಥ ಸಲಕರಣೆಗಳು ಕೊಟ್ಟಿದ್ದೀವಿ, ಡ್ರೆಸ್ ಕೊಟ್ಟಿದ್ದೀವಿ, ಎಲ್ಲ ಪ್ರತಿಯೊಂದೂ ನಾವು ಅವ್ರಿಗೆ ಮಾಡಿದ್ದೀವಿ. ಪೌರ ಕಾರ್ಮಿಕರಿಗೆ ನಾವು ಫಸ್ಟ್ ಆದ್ಯತೆ ಕೊಟ್ಟಿದ್ದೀವಿ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಅವರು ಈ ನಮ್ಮ ಊಟದ ಹಬ್ಬದ ಪ್ರಯುಕ್ತ ಮಾಡಿರೋರಿಗೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ಅಭಿಮಾನದಿಂದ ಮಾಡ್ತಾ ಇರೋದು ಅವ್ರಿಗೆ ನನಗೆ ಚಿರಋಣಿ ಆಗಿದ್ದೀನಿ. ಸಾಯೋವರೆಗೂ ನಾವು ಅಂಥ ಸ್ನೇಹಿತರನ್ನ ಅಭಿಮಾನಿಗಳು ಮರೆಯೋಕ್ಕಾಗಲ್ಲ. ಅದು ನಮಗೆ ಬೆಲೆ ಕಟ್ಟಾಗೋದು ಆಸ್ತಿ ನಮಗೆಲ್ಲ ಅವರೆಲ್ಲ. ಸೊ ಅವರು ನಮ್ಮ ಜೊತೆ ಇದೇ ರೀತಿ ಬಾಂಧವ್ಯ ಪ್ರೀತಿಯಿಂದ ಇರಲಿ, ನಮಗೆ ಶಾಶ್ವತವಾಗಿ ಉಳಿಲಿ. ಆ ಸ್ನೇಹ, ಬಾಂಧವ್ಯ, ವಿಶ್ವಾಸ, ಅಭಿಮಾನ ಎಲ್ಲ ಇರಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಸರ್.